ನಮಸ್ಕಾರ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ಒಂದ್ ಹಳದಿ ಶಾಸ್ತ್ರ ಡೆಕೋರೇಷನ್ ಒಪ್ಕೊಂಡಿದ್ದು. ನಮ್ಮ ಓನರ್ ಸರ್ ಬೇರೆ ಇಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಒಬ್ನೇ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಫ್ಲವರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಫ್ಲವರ್ಸ್ ಎಲ್ಲ ತಗೊಂಡು ಬೇಗನೆ ಹೊರಡಬೇಕು. ಆಲ್ರೆಡಿ ಟೈಮ್ 5:30 ಆಗಿದೆ. ಕ್ಲೈಂಟ್ ಅವರಿಗೆ 7:30-8 ಗಂಟೆ ಅಷ್ಟರಲ್ಲೆಲ್ಲ ಡೆಕೋರೇಷನ್ ರೆಡಿ ಇರಬೇಕಂತೆ. ನನಗಿರೋ ಡಿಸ್ಟೆನ್ಸ್ ಬಂದು 25-30 ಕಿಲೋಮೀಟರ್ಸು. ಸೊ ನೋಡೋಣ ಬನ್ನಿ ಏನೇನಾಗುತ್ತೆ, ಲಾಸ್ಟ್ ಫೈನಲ್ ಔಟ್ಪುಟ್ ಯಾವ ಥರ ಕಾಣುತ್ತೆ ಅಂತ. ಫ್ಲವರ್ಸ್ ಎಲ್ಲ ಗಾಡಿ ಮೇಲೆ ಇಟ್ಟಾಗಿದೆ. ಇವಾಗ ಹೊರಡೋದೊಂದೇ ಬಾಕಿ. ಬನ್ನಿ ಹೊರಡೋಣ. ನಮ್ಮ ಪರಿಸ್ಥಿತಿ ಯಾವ ತರ ಇದೆ ನೋಡಿ. ಹಿಂದೆ ಒಂದ್ ಬ್ಯಾಗು, ಮುಂದೆ ಒಂದ್ ಬ್ಯಾಗು. ಒಬ್ನೇ ಇರೋದ್ರಿಂದ ಐಟಮ್ ಎಲ್ಲ ನೆನ್ನೆನೆ ತಗೊಂಡೋಗಿ ಹಾಕಿದೀನಿ. ನಮ್ಮ ಓನರ್ ಸರ್ ಆರ್ಡರ್ ಒಪ್ಕೊಂಡಿದ್ರು. ಅವರು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ, ಒಬ್ನೇ ಇರೋದು. ಸೊ ಇವಾಗ ಹೋಗಿ ಡೆಕೋರ್ ರೆಡಿ ಮಾಡ್ಕೊಡ್ಬೇಕು. ಈ ವಿಡಿಯೋ ಏನಾದ್ರು ನಮ್ಮ ಓನರ್ ಸರ್ ನೋಡ್ಬಿಟ್ರೆ ಫುಲ್ ಸೈಕ್ ಆಗೋಯ್ತಾರೆ. ಕ್ಲೈಂಟ್ ಅವ್ರ ಮನೆ ಹತ್ರ ಹೋಗಿದ್ದೆ. ಅವ್ರು ಇನ್ನು ಇವಾಗ ಚಪ್ರ ರೆಡಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿ ನಮ್ಮ ಅಣ್ಣವ್ರ ಮನೆ ಇತ್ತು ಅಂದ್ಬಿಟ್ಟು ಫ್ಲವರ್ಸ್ ಎಲ್ಲ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಮ್ಮ ಸವಿತಾ ಮೇಡಮ್ ಅವ್ರು ಕೂಡ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಬೇಗ ಬೇಗ ಫ್ಲವರ್ಸ್ ಎಲ್ಲ ಬಿಡಿಸ್ಕೊಂಡು ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಚಪ್ರ ಎಲ್ಲ ಹಾಕಿ ರೆಡಿ ಮಾಡವ್ರೆ. ಬನ್ನಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಅಣ್ಣನೂ ಬಂದವನೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ಟ್ಯಾಂಡ್ ಎಲ್ಲ ರೆಡಿ ಆಗಿದೆ. ಇವಾಗ ಗ್ರೀನ್ ಮೆಶ್ ಒಂದು ಹಾಕೊಬೇಕು. ಗ್ರೀನ್ ಮೆಶ್ ಎಲ್ಲ ಹಾಕಾದ್ಮೇಲೆ ಫ್ಲವರ್ಸ್ ಎಲ್ಲ 1 by 1 ಹಾಕೊಂಡು ಬೇಗ ಬೇಗ ರೆಡಿ ಮಾಡಿ ಮುಗಿಸೋಣ. ಆಯ್ತು, ಆಮೇಲೆ ಅವ್ರಿಗೂ ಪಾಪ ಲೇಟ್ ಆಗಿಬಿಟ್ಟಿದೆ. ಚಪ್ರ ಕೂಡ ಲೇಟಾಗಿ ಹಾಕಿದ್ದಾರೆ. ಚಪ್ರಕ್ಕೆಲ್ಲ ಫ್ಲವರ್ಸ್ ಇನ್ನೂ ಇವಾಗ ಬಿಡ್ತಾವ್ರೆ. ಅದ್ರ ಜೊತೆ ನಾನು ನನ್ನ ಕೆಲಸ ಮುಗಿಸ್ಕೊತಾ ಇದ್ದೀನಿ. ನೋಡೋಣ ಬನ್ನಿ, ಬೇಗ ಬೇಗ ಪಾಪ ಮುಗಿಸ್ಕೊಡೋಣ. I love you. ಬ್ರೇಕ್ ಫ್ರೆಂಡ್ಸ್, ಈಗ ಟೀ ಬ್ರೇಕ್ ಬನ್ನಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ?
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಎಲ್ಲ ಕಡೆನೂ ಸ್ವಲ್ಪ PhD ಮಾಡಿರೋರು ತುಂಬ ಜನ ಇರ್ತಾರೆ. ಯಾಕಂದರೆ ನೋಡಿ ಈ ಥರ ಕೆಲಸ ಮಾಡೋಕ್ಕೆ ಏನಾದರೂ ನಾವು ಮಾಡ್ತಾ ಇರ್ತೀವಿ ಅಂತಂದರೆ ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ. ಬಂದು ಇದು ಸರಿ ಮಾಡು, ಅದು ಸರಿ ಮಾಡು, ಅದು ಈ ಥರ ಐತೆ, ಇದು ಆ ಥರ ಐತೆ ಅಂತ ಏನಾದರೂ ಒಂದು ಹೇಳಕ್ಕೆ ಬರ್ತಾರೆ. ಸುಮ್ಮನೆ ಇದ್ದು ಲಾಸ್ಟ್ ತನಕ ವೆಯ್ಟ್ ಮಾಡಿ ನೋಡೋಣ ಅಂತ ಒಂದು ತಾಳ್ಮೆ ಕೂಡ ಇರೋಲ್ಲ ಅವ್ರಿಗೆ. ನಮ್ಮ ಕೆಲಸ ನಮಗೆ ಮಾಡೋಕ್ಕೆ ಬಿಟ್ಟರೆ ನಾವು ಕರೆಕ್ಟಾಗಿ ಮಾಡ್ತೀವಿ. ಏನು ಜನಗಳಪ್ಪ, ಸ್ವಲ್ಪ ತಾಳ್ಮೆಗೆ ಇರೋದೇ ಇಲ್ಲ ಅಂತಾರೆ. ನಿಲ್ಸು ಬ್ಯಾಕ್ 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 ಬಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಲಾಸ್ಟಲ್ಲಿ ಏನಾಗೈತಪ್ಪ ಮಜಾ ಅಂತ ಅಂದರೆ, ನನ್ನ ಪಾಡಿಗೆ ನಾನು ವೀಡಿಯೋ ಹಾಕ್ತಾಯಿದ್ದು ಬಿಡು ಅಂದ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡು ಸೇರ್ಕೊಂಡಿದ್ದೀನಿ. ನೋಡಿದ್ರೆ ನನ್ನ ಫೋನ್ಗೆ ಯಾರೋ ಫೋನ್ ಮಾಡಿಬಿಟ್ಟವ್ರೆ. ಸೊ ವೀಡಿಯೋ ಕಟ್ ಆಗಿಬಿಟ್ಟೈತೆ. ಒಂದು 10 to 15 ಮಿನಿಟ್ಸು ವೀಡಿಯೋ ಬರಬೇಕಿತ್ತು, ಬಂದಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಎಲ್ಲ ರೆಡಿ ಆದಮೇಲೆ ನಾನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ ಯಾವ ಥರ ಕಾಣುತ್ತೆ ಫೈನಲ್ ಔಟ್ಪುಟ್ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮಗೂ ಇದೇ ರೀತಿ ಏನಾದರೂ ಡೆಕೋರೇಷನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಮಾಡಿಕೊಡ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹ್ಯಾಪಿ ಇವೆಂಟ್ಸ್ ಅಂದ್ಬಿಟ್ಟು ಅಕೌಂಟ್ ಇದೆ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಆ ಅಕೌಂಟ್ಗೆ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಫೈನಲ್ ಔಟ್ಪುಟ್ ಯಾವ ಥರ ಕಾಣ್ತಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೇ ಥರ ಇನ್ನಷ್ಟು ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.